ಈ ರವಿಕಿರಣ್ ಇವತ್ತು ಏನು ರವಿಕಿರಣ್ ಆಗಿರೋದು ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡಾಗಿತ್ತು. ನಮಗೆ ಅವಾಗ ಏನು ಕೊಡ್ತಿರ್ಲಿಲ್ಲ ಸರ್. ನನ್ನ 35 ವರ್ಷ ಸರ್ವಿಸ್ ಬ್ಯಾಂಕಲ್ಲಿ ಬರೀ 10 ವರ್ಷ ಬೇರೆ ರಾಜ್ಯದಲ್ಲೇ ಇದ್ದೀನಿ. ಕೊನೆಗೆ ನಮ್ಮ ರವಿಚಂದ್ರನ್ ಅವರು ಒಂದು 25,000 ರೂಪಾಯಿ ಕೊಟ್ಟರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು ಒಂದು 20,000 ಕೊಟ್ಟರು ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಇತ್ತು, ಬಡ್ಜೆಟ್ ಇರಲಿಲ್ಲ. ಆದರೆ ಇವತ್ತು ಬಡ್ಜೆಟ್ ಇದೆ, ಸಬ್ಜೆಕ್ಟೇ ಕಾಣ್ತಾರೆ ಚಿತ್ರರಂಗದಲ್ಲಿ. ಇದೊಂದು ಮನೆ ಮಾಡಿದ್ದೀನಿ ಅಷ್ಟೇ ಹೊರತು ಸರ್, ಇದೇನು ಮಾಡಿದೆ ಚಿತ್ರರಂಗದಲ್ಲಿ. ಇದರ ಮಧ್ಯದಲ್ಲಿ ಟಿವಿ, ಈ ದೂರದರ್ಶನದ ಯಾವಾಗ ಟಿವಿ ಸ್ಟಾರ್ಟ್ ಆಯಿತು, ಯಾವಾಗ ಅಲ್ಲಿ ಧಾರಾವಾಹಿ ಸ್ಟಾರ್ಟ್ ಆಯಿತು, ಆವಾಗ ಮೊದಲು 13 ಕಂತು ಕೊಡೋದು ಮೊದಲು ದೂರದರ್ಶನದಲ್ಲಿ. ಆ 13 ಕಂತಿನಲ್ಲಿ ನಾವೇ ಫಸ್ಟ್ ಕಾಮಿಡಿಗಳು. ಈ ರವಿಕಿರಣ್ ಇವತ್ತು ಏನು ರವಿಕಿರಣ್ ಆಗಿರೋದು ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡಾಗಿತ್ತು. ನಮಗೆ ಅವಾಗ ಏನು ಕೊಡ್ತಿರ್ಲಿಲ್ಲ ಸರ್. ಗೊತ್ತಲ್ಲ ನಿಮಗೆ, ಸಂಬಳ ಏನಿರಲಿಲ್ಲ ಅವಾಗ. ಬೇರೆ ಊಟ ತಿಂಡಿಗೆ ಪಾಠ ಮಾಡಿದ್ದೀವಿ ಸಿವಿಸಿಯಲ್ಲಿ. ತೋಟದಲ್ಲಿ ಕರ್ಕೊಂಡೋಗಿ 2-3 ದಿವಸ ಇಟ್ಕೊಂಡೋನು, ಒಳ್ಳೆ ಊಟ ಹಾಕೋನು, ತಿಂಡಿದೆ ಸರಿ. ಟಿ ವಿಲಿ ಬರ್ತೀವಲ್ಲ, ಸಿನಿಮಾದ ಬಿಡಿ, ಸಿನಿಮಾದ ಟಿ ವಿಲಿ ಬರ್ತೀವಲ್ಲ ಅನ್ನೋ ಆಸೆ. ಎಲ್ಲ ರಾಜವರ್ಧನ್, ರವಿಕಿರಣ್, ಮೋಹನ್, ಸುನೀಲ್ ಕುಮಾರ್ ಪುರಾಣಿಕ್, ಈಗ ಚೇಂಬರ್ ಅದೇ, ಇವರೆಲ್ಲ ನಮ್ಮನ್ನು ಉಪಯೋಗಿಸ್ಕೊಂಡ್ರು ಸರ್. ಎಲ್ಲ ಉಪಯೋಗಿಸ್ಕೊಂಡು ಬೆಳೆದ್ರು. ನಾವು ಬೆಳೆದ್ವಿ, ಆದರೆ ದುಡ್ಡಿನಲ್ಲಿ ಬೆಳೀಲಿಲ್ಲ. ಇವತ್ತಿಗೂ ಏನಾದರೂ ತಗೋಬೇಕಂದ್ರೆ ಇನ್ಸ್ಟಾಲ್ಮೆಂಟೇ. ಇದರ ಮಧ್ಯದಲ್ಲಿ ಇಷ್ಟೆಲ್ಲ ನಾನು ಪಿಕ್ಚರ್ ಮಾಡಿದಾಗಲೂ ಬ್ಯಾಂಕಲ್ಲಿದ್ದೆ. ದೊಡ್ಡ ಗ್ರೇಟ್. ಸಂಬಳ ಇರಲಿಲ್ಲ, ಸಂಬಳ ಅಂತೂ ಇರಲೇ ಇಲ್ಲ. ಆದರೂ ಕೆಲಸದಲ್ಲಿದ್ದೆ. ಹೇಗಿದ್ದೆ ಅಂದರೆ, ಈಗ ರಾಜರ ಆಸ್ಥಾನದಲ್ಲಿ ಒಬ್ಬ ವಿದೂಷಕ ಇರ್ತಿದ್ದಲ್ಲ, ಹಾಗೆ ವಿಜಯ ಬ್ಯಾಂಕ್ ಅನ್ನೋ ಸಂಸ್ಥೆಯಲ್ಲಿ ನಾನೊಬ್ಬ ವಿದೂಷಕನಾಗಿದ್ದೆ. ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೆಲಸ ತೆಗೆದಿಲ್ಲ, ಸಂಬಳ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರು ನಾನು ಬ್ಯಾಂಕ್ನಲ್ಲಿ ಇರೋ ತನಕ ನಾನು ಕಾಪಾಡಿದವರು ಅಂದರೆ ವಿಶ್ವನಾಥ್ ನಾಯಕ್ ಮತ್ತು ಮುದ್ದಾಡ್ ಶೆಟ್ರು, ಯೂನಿಯನ್ ಲೀಡ್ರು. ಇವರು ನಮ್ಮನ್ನು ಬಹಳ ಕಾಪಾಡಿದ್ರು. ಇಲ್ಲಾಂದರೆ ನಾನು ಯಾವಾಗಲೋ ಬ್ಯಾಂಕ್ ಬಿಟ್ಬಿಡ್ಬೇಕಾಗಿತ್ತು. ನಾನು ಗೈರು ಹಾಜರಿ ನೋಡಿದ್ರೆ ನನ್ನ 35 ವರ್ಷ ಸರ್ವಿಸ್ ಬ್ಯಾಂಕಲ್ಲಿ ಬರೀ 10 ವರ್ಷ ಬೇರೆ ರಾಜ್ಯದಲ್ಲೇ ಇದ್ದೀನಿ. ಲೆಕ್ಕ ಹಾಕಿ ಇದೇನು ಸಂಬಳ ಬಂದ್ಬಿಡೋಣ ನನಗೆ. 10 ವರ್ಷ ಲಾಸಪ್ಪೆ. ಬ್ಯಾಂಕಲ್ಲಿ ಇದ್ದಿದ್ದೇ ಭಾಳ ದೊಡ್ಡದು ನಾನು. ಅದಕ್ಕೆ ಕಾರಣಕ್ಕಂತ ವಿಶ್ವನಾಥ್ ನಾಯಕ್ ಮತ್ತು ಮುದ್ದಾಡ್ ಶೆಟ್ರು ಮಾಡಿದ್ರು. ಕೊನೆ ಬ್ಯಾಂಕಲ್ಲಿ 2001ರಲ್ಲಿ VRS ಬಂತು. VRS ತಗೋಬೋದು, ಯಾರು ಬೇಕಾದ್ರೂ 30-25 ವರ್ಷ ಆದರೆಲ್ಲ VRS ತಗೋಬೋದು ಅಂತ ಹೇಳೋದು. ಆಗ ವಿಶ್ವನಾಥ್ ನಾಯಕರು ಅವಾಗಲೂ ಏನಾಯ್ತು ನೋಡಿ, ಯಾವಾಗ ನಾನು ಶಿಕಾರಿಪುರದಲ್ಲಿದ್ದೆ, ಶೂಟಿಂಗ್ನಲ್ಲಿದ್ದೆ. ನನಗೆ ಇದು ಸರ್ಕ್ಯುಲರ್ ಬಂದ್ರೆ ಗೊತ್ತಿಲ್ಲ, ಟೈಮಿಂಗ್ಸ್ ಮುಗಿದೋಗ್ಬಿಟ್ಟಿದೆ, ಅಪ್ಲಿಕೇಶನ್ ಕೊಡ್ತಕ್ಕಂಥ ಟೈಮಿಂಗ್ಸ್ ಮುಗಿದೋಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ. ಸರಿ, ಶೂಟಿಂಗ್ ಮುಗಿಸ್ಕೊಂಡು ಬಂದೆ, ಸೀದಾ ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋದ ತಕ್ಷಣ ಶುರು ಮಾಡಿದ್ರು. ಸರ್ಕ್ಯುಲರ್ ತೋರಿಸಿದ್ರು, ಇದು ಬಂದಿದೆ, ನೀವು ಕೊಟ್ಬಿಡಪ್ಪ, ಮೊದಲು ನೀನು ಕೊಡಯ್ಯ, ನೀನು ಸವಾಸ ಸಾಕಾಗೋಗಿದೆ ನನಗೆ, ಮೊದಲು ಕೊಟ್ಬಿಡಯ್ಯ ನೀನು. ಟೈಮ್ ಆಗೋಗ್ಬಿಟ್ಟಿದೆ. ಸೀದಾ ವಿಶ್ವನಾಥ್ ನಾಯಕ್ ಹತ್ರ ಹೋದೆ. ಸರ್, ಅಪ್ಪ ಮೊದಲು ನಿನ್ನ ಅಪ್ಲಿಕೇಶನ್ ನನಗೆ ಬೇಕು ಕಣಯ್ಯ, ನಿನ್ನನ್ನು ಉಳಿಸಿ ಸಾಕಾಗೋಗ್ಬಿಟ್ಟಿದೆ, ನಾನು ದಯವಿಟ್ಟು VRS ತೊಗೊಂಡು ನೀನು ಅಂತ ಹೇಳಿದ್ರು. ಸರ್, ಟೈಮ್ ಆಗೋಗ್ಬಿಟ್ಟಿದೆಯಲ್ಲ ಸರ್ ಅಂದರೆ. ಹೌದಾ, ಒಂದು ಕೆಲಸ ಮಾಡು, ಒಂದು ಅರ್ಜಿ ಅಪ್ಲಿಕೇಶನ್ ಕೊಡು ನೀನು, ನಾನೇನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ. 2001ರಲ್ಲಿ ನನಗೆ VRS ತೊಗೊಂಡೆ. ಇದ್ರ ಮಧ್ಯದಲ್ಲಿ ಏನಾಯಿತು ಸರ್ ಅಂದರೆ, ನಮ್ಮ ಈ ಓಡಾಟ ಇದರಲ್ಲೆಲ್ಲ ಏನಾಗೋಯ್ತು, ನಾನು ಜಗ್ಗೇಶ್ ಅವ್ರ ಪಿಕ್ಚರ್ ಒಂದು ಮಾಡ್ತಾಯಿದ್ದೆ ಇಲ್ಲಿ ನೊಳವಿನಕೆರೆ ತಿಪ್ಟೂರಲ್ಲಿ ಮಾಡಿದಾಗ. ಆಗ ನನಗೆ ಒಂದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಯಿತು. ಅಲ್ಲಿ ಯಾಕೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಡಾಕ್ಟರ್ ತೋರಿಸಿದಾಗ ಅಲ್ಲಿ ಬೆಂಗಳೂರಲ್ಲಿ ತೋರಿಸಿ ಅಂತ ಹೇಳಿದ್ರು. ಆಗ ಇವರು ಸಾರಾ ಗೋವಿಂದ್ ಅವ್ರದ್ದೊಂದು ಪಿಕ್ಚರ್ ಶೂಟಿಂಗ್ ಇತ್ತು ಮತ್ತು ಡಬ್ಬಿಂಗ್ ಇತ್ತು. ನಾನು ಬಂದೆ, ಬೆಂಗಳೂರಿಗೆ ಬಂದು ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡೆ, ಹೋಗಿ ತೋರಿಸ್ದೆ. ಅವರು 4 ಗಂಟೆ ಬನ್ನಿ ರಿಸಲ್ಟ್ ಇಡ್ತೀವಿ ಅಂದರು. ಅಷ್ಟರಲ್ಲೇ ನಾನೇನು ಮಾಡಿದ್ದೀನಿ, ಆ ನೋವ್ನಲ್ಲೇ ಡಬ್ಬಿಂಗ್ ಮಾಡಿದ್ದೆ. ಸಾರಾಗ ಒಂದು ಪಿಕ್ಚರ್ ಅಟೆಂಡ್ ಮಾಡಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಹೋಗ್ಬಿಟ್ಟು ಮಾನಸ ಮಟ್ಟು ಅಲ್ಲಿ ಡಬ್ಬಿಂಗ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿದ ಮೇಲೆ ಶೂಟಿಂಗು ಮಾಡಿದ್ದೀನಿ. ಶೂಟಿಂಗೆಲ್ಲ ಮುಗಿದು 5 ಗಂಟೆ ಬಂದು ಆಸ್ಪತ್ರೆಯಲ್ಲಿ ವಿಚಾರದಾಗ ಹಾರ್ಟ್ ಪ್ರಾಬ್ಲಮ್ ಇದೆ, ನಿಮ್ಮದು ಆಪರೇಷನ್ ಮಾಡಬೇಕು ಅಂತ ಹೇಳಿ. ನೋಡಿ ಎಷ್ಟು ದುರಾದೃಷ್ಟ ಅನ್ನೋದಕ್ಕೆ.
ಬ್ಯಾಂಕಲ್ಲಿ ಇದ್ದಾಗಲೇ ನನಗೆ ಹಾರ್ಟ್ ಪ್ರಾಬ್ಲಮ್ ಬಂದಿದ್ರೆ ಬ್ಯಾಂಕ್ನವ್ರು ದುಡ್ಡು ಕೊಡ್ತಾ ಇದ್ರು. ಏಪ್ರಿಲಲ್ಲಿ ನಾನು ಇದಾದೆ, ನವೆಂಬರಲ್ಲಿ ನನಗೆ ಹಾರ್ಟ್ ಆಪರೇಷನ್. ಅದೇ ನಾನು ಬ್ಯಾಂಕಲ್ಲಿ ಇದ್ದಾಗ ಆಗಿದ್ರೆ ದುಡ್ಡು ಕೊಡ್ತಾ ಇದ್ರು ಬ್ಯಾಂಕ್ನವರು. ಆ ಇದರಲ್ಲಿ ನನಗೆ ದುಡ್ಡಿಲ್ಲ. ಮೂರು ಆಗಿನ ಕಾಲಕ್ಕೆ 3 ಲಕ್ಷ ರೂಪಾಯಿ ಸರ್, 2001ರಲ್ಲಿ ನವೆಂಬರ್ ಹಾರ್ಟ್ ಆಪರೇಷನ್. ಅಂದರೆ ಆವಾಗ ಈಗೆಲ್ಲ ಎಂಜಿನಿಯರ್ ಇದೆ, ಮೊದಲು ಸೀಳ್ಬಿಟ್ಟೆ ಎಲ್ಲ ಮಾಡ್ತಾ ಇದ್ರು. 3 ಲಕ್ಷ ರೂಪಾಯಿ ಬಡ್ಜೆಟ್ ಕೊಟ್ಟರು. ಯಾರು ಎಲ್ಲಿರೋದು 3 ಲಕ್ಷ? ಎಲ್ರಿಗೂ ಫೋನ್ ಮಾಡಿದೆ. ರಿಟೈರ್ಡ್ ಆಗಿದೆ 2000 ಏಪ್ರಿಲಲ್ಲಿ, ನವೆಂಬರಲ್ಲಿ. ಅವಾಗಿನ ಸೆಟ್ಲ್ಮೆಂಟ್ ಆಗಿರಲಿಲ್ಲ. ಆಪರೇಷನ್ ಮಾಡಬೇಕು, 3 ಲಕ್ಷ ರೂಪಾಯಿ ಬಡ್ಜೆಟ್ ಹಾಕಿದ್ರು. ಏನು ಮಾಡಬೇಕು ಸರ್? ಎಲ್ಲರಿಗೂ ಫೋನ್ ಮಾಡಿದೆ. ಅಂಬರೀಷು ಸಹ ಫೋನ್ ಮಾಡಿದೆ ಸರ್. ಅಂಬರೀಷ್ ಆವಾಗ ಹೈದರಾಬಾದಲ್ಲಿ ಯಾವುದೋ ಒಂದು ಪಿಕ್ಚರಲ್ಲಿದ್ದರು. ಯಾರೂ ನನಗೆ ಆ ಸಹಾಯ ಮಾಡಲಿಲ್ಲ ಸರ್. ಅವಾಗ ಚಿತ್ರರಂಗದಲ್ಲಿ ಯಾರಿಗೂ ಸಹಾಯ ಮಾಡಲಿಲ್ಲ. ಕೊನೆಗೆ ನಮ್ಮ ರವಿಚಂದ್ರನ್ ಅವರು ಒಂದು 25,000 ರೂಪಾಯಿ ಕೊಟ್ಟರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು ಒಂದು 20,000 ಕೊಟ್ಟರು ಸರ್. ಅಷ್ಟೇ ಹೊರತು ಯಾರೂ ಕೊಡಲಿಲ್ಲ ನನಗೆ. ಕೊನೆಗೆ ನಮ್ಮ ಅಳಿಯಂದರು ಅವರು ಇವರೆಲ್ಲ ಆ ಕಡೆ ಈ ಕಡೆ ಹಾಕಿ ಮಾಡಿದ್ರು. ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ 20 ವರ್ಷ ಆದರೆ ಮತ್ತೆ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಇತ್ತೀಚೆಗೆ. ಮತ್ತೆ ಈಗ ನಾನು ವಿಕ್ರಮ್ನಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ಸರಿ ನನಗೆ ಸ್ಟಂಟ್ ಹಾಕಿದ್ರು. ಅಲ್ಲ, ಈಗ ನೀವು ಜಗ್ಗೇಶ್ ಅವ್ರು ತುಂಬ ಕ್ಲೋಸ್ ಅಲ್ಲ, ನಿಮ್ಗೆ ಅವರು ಸಹಾಯ ಮಾಡಿಲ್ಲ. ಏನೋ ನಾವು ಏನು ಹೇಳಕ್ಕಾಗಲ್ಲ. ಗೊತ್ತಿರುತ್ತೆ, ಕೆಲವರು ಪ್ರೀತಿ ವಿಶ್ವಾಸ ಬರೀ ಬಾಯಿ ಮಾತು ಅಷ್ಟೇ. ಗೊತ್ತಿತ್ತು ಅವ್ರಿಗೆ ನಾನು ಆಪರೇಷನ್ ಮಾಡ್ತೇನೆ. ಏನೋ ಅದು ನಮಗೆ ನಾವು ಕೇಳಕ್ಕೆ ಹೋಗಲಿಲ್ಲ. ವಿಷಯ ಗೊತ್ತಾಯ್ತು ಅವ್ರಿಗೂ. ಆದರೂ ಯಾರು ಏನು ಬಂದು ನನಗೇನು ಸಹಾಯ ಮಾಡಲಿಲ್ಲ. ಇದಾಯಿತು. ಅದಾದಮೇಲೆ ಸೆಟ್ಲ್ಮೆಂಟ್ ನನಗೆ ಆಗಿದ್ದೆ 2002ರಲ್ಲಿ. ನನಗೇನು ಬರಬೇಕೋ ಅದೆಲ್ಲ ಬಂತು. ಅದೆಲ್ಲ ಬಂದಮೇಲೆ 3ನೇ ಮಗಳ ಮದುವೆ ಮಾಡಿದೆ. 3ನೇ ಮಗಳ ಮದುವೆ ಮಾಡೋದು, ರಿಟೈರ್ಮೆಂಟ್ ದುಡ್ಡು ಬಂತು. ಆಮೇಲೆ ಆಸ್ಪತ್ರೆಗೂ ಸ್ವಲ್ಪ ಖರ್ಚಾಯಿತು. ಅದು ಉಳಿದ ದುಡ್ಡಲ್ಲಿ ಇದು ಕಟ್ಟಿದೆ. ಮೊದಲು ನೆಲದ ಕಡೆ, ಅದರಲ್ಲಿ ಎಲೆಕ್ಟ್ರಿಕೆಲ್ಲ ಕುಮಾರ್ ಬಂಗಾರಪ್ಪ ಇರುತ್ತೆ. ಆಮೇಲೆ ಇದ್ರ ಕಟ್ಟಿದೆ ನಾನು. ಬ್ಯಾಂಕಿಂದ ಬಂತ ರಿಟೈರ್ಮೆಂಟ್ ದುಡ್ಡಿಂದನೇ ಇದು ಕಟ್ಟಿದೆ. ನಾನು ಚಿತ್ರರಂಗಕ್ಕೆ ಬಂದು ನನಗೇನು ಲಾಸ್ ಆಗಿಲ್ಲ. ಅದು ಏನಾಗಿದೆ ಅಂದರೆ ದುಡ್ಡು ಉಳಿಲಿಲ್ಲ ನನಗೆ. ಅದಲ್ಲಿಗೆ ಸರಿ ಆಯಿತು. ಯಾವೊಂದು ಇದಿತ್ತು ಅವಾಗ. ಅಂದರೆ ಆಗಿನ ಕಾಲದಲ್ಲಿ ನಾವು ಸಿನಿಮಾ ಮಾಡಬೇಕಾದ್ರೆ ಸಬ್ಜೆಕ್ಟ್ ಇತ್ತು, ಬಡ್ಜೆಟ್ ಇರಲಿಲ್ಲ. ಆದರೆ ಇವತ್ತು ಬಡ್ಜೆಟ್ ಇದೆ, ಸಬ್ಜೆಕ್ಟೇ ಕಾಣ್ತಾರೆ ಚಿತ್ರರಂಗದಲ್ಲಿ. ಹಾಗಾಗಿತ್ತು. ಹಾಗಾಗಿ ನಾವು ದುಡ್ಡು ಬ್ಯಾಂಕ್ ಬ್ಯಾಲೆನ್ಸು ಮನೆಯೆಲ್ಲ ಅಷ್ಟೇ ಇಂಟ್ರ್ಯೂ ಕೊಟ್ಟಾಗಲೂ ಹೇಳಿದ್ದೀನಿ ನಾನು. ಬ್ಯಾಂಕ್ ಇದೆ, ಆದರೆ ಬ್ಯಾಲೆನ್ಸ್ ಇಲ್ಲ. ನನಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳಲ್ಲಿ ಎಲ್ಲರೂ ಮದುವೆ ಆಗಿದೆ. 3 ಜನ ಹೆಣ್ಮಕ್ಳು. ಒಬ್ಬರು ಪೋಸ್ಟ್ ಆಫೀಸಲ್ಲಿದ್ದಾರೆ, ಒಬ್ಬರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇದ್ದು ರಿಟೈರ್ಡ್ ಆದ ಅವರು, ಇನ್ನೊಬ್ಬರು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇದರಲ್ಲಿದ್ದಾರೆ. ಈ ಬೋರ್ ಆಗ್ತಾರಲ್ಲ ಆ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಮತ್ತು ಕೊನೆ ಮಗ ಗುರುಪ್ರಸಾದ್ ಅಂತ, ಅವನು ಇಂಜಿನಿಯರು, ಸ್ಟುಡಿಯೋ ಮಾಡಿದ್ದಾನೆ, ಗೋಲ್ಡನ್ ಫಿಲಮ್ ಸ್ಟುಡಿಯೋ ಅಂತೇಳಿ. ಫಿಲಮಿಗೆ ಸಂಬಂಧಪಟ್ಟಂಥದ್ದೆಲ್ಲ ನೋಡ್ಕೋತಾ ಇದ್ದಾರೆ. 3 ಕ್ಯಾಮ್ರಾ ಇದೆ ಎಲ್ಲ. ಅವನು ಇದೆ, ಅವನು ನೋಡ್ಕೋತಾ ಇದ್ದಾರೆ. ನಮಗೀಗ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ್ರಿಂದ ಹೆಚ್ಚು ಪಿಕ್ಚರ್ಗಳಿಗೆ ಹೋಗ್ತಾ ಇಲ್ಲ. ಅಂದರೆ ಕರೀತಾ ಇಲ್ಲ. ನಾವು ಹೋಗಿ ರೆಡಿ ಇದ್ದೀವಿ, ಬಟ್ ಕರೀತಾ ಇಲ್ಲ. ಜಗ್ಗೇಶ್ ಅವ್ರಿಗೆ, ಜಗ್ಗೇಶು ಹೇಳಿದ ಮೊದಲಿನ ಶ್ರೀಮಂತರೇ ಅವರು. ಇವತ್ತಿಗೂ ಪ್ರೀತಿಗೆ ತೊಂದರೆ ಇಲ್ಲ. ಪ್ರೀತಿಯ ಮಾತಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಒಟ್ಟಿಗೆ TV ಸೀರಿಯಲ್, ಅದು ಕಾಮಿಡಿ ಕಿಲಾಡಿಗಳು ಮಾಡಿದ್ವಿ, ಮಜಾ ಭಾರತ ಮಾಡಿದ್ವಿ. ಅವ್ರು ಜಡ್ಜ್ ಆಗಿದ್ದರು, ನಾವು ಗೆಸ್ಟ್ ಆಗಿ ಹೋಗಿದ್ವಿ, ಎಲ್ಲ ಮಾಡಿದ್ವಿ. ಇವತ್ತಿಗೂ ಪ್ರೀತಿಯಿಂದ ಇದ್ದಾರೆ. ಬಾಯಲ್ಲಿ ಪ್ರೀತಿನೋ ಹೃದಯದಲ್ಲಿ ಪ್ರೀತಿನೋ ಗೊತ್ತಿಲ್ಲ, ಒಟ್ಟಿಗೆ ಇವತ್ತಿಗೂ ಭಾಳ ಹತ್ತಿರದಲ್ಲಿದ್ದೀವಿ. ಉಪೇಂದ್ರನೂ ಅಷ್ಟೇ, ಇವತ್ತಿಗೂ ಉಪೇಂದ್ರನೂ ಹತ್ತಿರದಲ್ಲಿದ್ದಾರೆ. ಎಲ್ಲರೂ ಇದ್ದಾರೆ ಸರ್, ಯಾರೂ ದೂರ ಅಂತಿಲ್ಲ. ಸುದೀಪ್ ಹೇಳಿದ್ರೆ ಅವರು ಕೊಡೋ ಮರ್ಯಾದೆ ಕೊಡ್ತಾರೆ, ದರ್ಶನ ಕೊಡ್ತಾರೆ, ಗಣೇಶನ ಕೊಡ್ತಾರೆ. ಆದರೆ ಏನು ಮಾಡೋದು, ಕೆಲಸ ಇಲ್ಲ. ಪ್ರಕಾಶ್ ರೈ ಸರ್ ನಮ್ಮ ಜೊತೆಲೇ ಇದ್ದವರು, ನಮಗೆ ಪಾಠ ಮಾಡ್ತಾಯಿದ್ರು. ಇವತ್ತು ನಮ್ಮ ಕರ್ನಾಟಕದ ಎಂತೆಂಥ ಜನ ಹೋಗಿದ್ದಾರೆ. ರಜನಿಕಾಂತ್ ಅವರು ಸೀದಾ ನಮ್ಮ ದಿನೇಂದ್ರ ಗೋಪಾಲ್ ರೂಢಿ ಬರ್ತಾಯಿದ್ರು, ಜನಾರ್ದನ್ ಅಡಿಸ್ಲಿ ಕಂಡಕ್ಟರ್ ಅವರು.
ಅವರಿಗೆ ಧೀರೇಂದ್ರ ಗೋಪಾಲ್ ಕಂಡ್ರೆ ಸಂತೋಷ, ಬಂದು ಮಾತಾಡ್ಸ್ಕೊಂಡು ಹೋಗೋರು. ಅವೆಲ್ಲ ಸಿನಿಮಾ ನಟರು ಅಂತಾರೆ ಇದಲ್ವ, ಸೀದಾ ಬಂದ್ಬಿಡೋರು ಬ್ಯಾಗ್ ತಗಲಾಕೊಂಡು. ಲಂಚ್ ಟೈಮ್ನಲ್ಲಿ ಅಲ್ಲೆಲ್ಲ ಮೆಜೆಸ್ಟಿಕ್ನಲ್ಲಿ ಬಸ್ ಬಿಟ್ಟರೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಡೋರು. ಅವಾಗಲೂ ನನ್ನ ಪರಿಚಯ ಅವರು ರಜನಿಕಾಂತ್ ಅವ್ರ ಜೊತೆಗೆ ಇದ್ದಾಗಲೇ, ಅದೇನೋ ಪರಿಚಯ ಇದ್ದಾಗಲೇ ನನಗೆ ರಜನಿಕಾಂತ್ ಪರಿಚಯ. ಎಲ್ಲರೂ ಪರಿಚಯ ಆಗಿದ್ದಾರೆ ಸರ್. ಎಲ್ಲ ಒಳ್ಳೆಯವರೇ, ಎಲ್ಲ ನನ್ನ ನಟರನ್ನ ತುಂಬ ಪ್ರೀತಿನ ನೋಡ್ಕೋತಾರೆ. ಆದರೆ ಏನಂದರೆ ಸಮಯಕ್ಕೆ ಆಧಾರ ಇಲ್ಲ ನಮಗೆ. ನಾವು ದುಡ್ಡು ಮಾಡಲಿಲ್ಲ, ದುಡ್ಡು ಎಣ್ಣು ಮಾಡಲಿಲ್ಲ. ಇದೊಂದು ಮನೆ ಮಾಡಿದ್ದೀನಿ ಅಷ್ಟೇ ಹೊರತು ಸರ್, ಇದೇನು ಮಾಡಲಿ. ಚಿತ್ರರಂಗದಲ್ಲಿ ಮಕ್ಕಳಿಗೆ ಆಸ್ತಿ ಆಗಲಿ ಪಾಸ್ತಿ ಆಗಲಿ ಏನೂ ಮಾಡಲಿಲ್ಲ. ಇದು ಮಾಡೋಷ್ಟೊತ್ತಿಗೆ ನಮಗೆ ವಯಸ್ಸಾಗೋದು. ಬೇರೆ ಮೊದಲಿಂದನೂ ಬರ್ಡನ್ ಆಗಿ ಕೊನೆಗೆ ಇದು ಮಾಡಿದ್ವಿ. ಇಷ್ಟೊತ್ತಿಗೆ ನಮ್ಗೆ ವಯಸ್ಸಾಯಿತು. ಅಷ್ಟೊತ್ತಿಗೆ ನಮ್ಮ ಬೇಡಿಕೆ ಇಳೀತು. ಇರೋ ದುಡ್ಡಿನಲ್ಲೇ ಏನೋ ಪೆನ್ಷನ್ ಬರುತ್ತೆ, ಬ್ಯಾಂಕಿನ ಒಂದು 20,000 ರೂಪಾಯಿ ಬರುತ್ತೆ ಪೆನ್ಷನ್. ಅಂದ್ಕೊಂಡು ಏನೋ ಇದರಲ್ಲಿ ಅಲ್ಲಿ ಇಲ್ಲಿ TV ಸೀರಿಯಲ್ ಮಾಡ್ತಾ ಇರ್ತೀನಿ, ಸಿನಿಮಾಗಳು ಮಾಡ್ತೀನಿ, ಕರೆದ್ರೆ ಹೋಗಿ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಆದಷ್ಟು ಮೊದಲು ಇದ್ದಷ್ಟು ಬ್ಯುಸಿ ಇಲ್ಲ, ಆರಾಮ ಮನೇಲಿ. ಜೀವಮಾನದಲ್ಲಿ ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿದ್ದು ಸಂದೇಶ್ ನಾಗರಾಜ್ ಅವರು. ಅವ್ರದ್ದೊಂದು ಪಿಕ್ಚರ್ ಮಾಡಿದೆ, 30,000 ರೂಪಾಯಿ ತೊಗೊಂಡೆ ಸರ್. ಅದೇ ಹೈಯೆಸ್ಟ್ ನನ್ನ ಜೀವನದಲ್ಲಿ. ಎಲ್ಲ ಏನಿದ್ರೆ 15, 20, 25 ಡೇ ನೋಡಿ ಸರ್. ಮೊದಲೇನಾಗ್ತಿತ್ತು, ಮೊದಲು ಇಡೀ ಪಿಕ್ಚರಿಗೆ ಮಾತಾಡ್ತಾ ಇತ್ತು, ಈಗ ದಿವ್ಸಕ್ಕೆ ಮಾತಾಡ್ತಾರೆ. ಈ ದಿವ್ಸ ಪರ್ ಡೇ ಮಾತಾಡ, ಪರ್ ಡೇ ಇರಲಿಲ್ಲ. ಇಡೀ ಪಿಕ್ಚರ್ ಅದು 3 ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು. ಒಂದು ಪಿಕ್ಚರ್ ಮಾತಾಡಿದ್ರು ಅಂದರೆ ಮುಗಿತು. 10,000 20,000 ಅಂದರೆ ಅದು ಯಾವ ಬೇಕಾದ್ರೆ ಶೂಟಿಂಗ್ ಆಗ್ತಾ ಹೋಗ್ಬೇಕು. ಈಗಿನ ಹಾಗಲ್ಲ, ಈಗ ಡೈಲಿ ಬಂದ್ಬಿಟ್ಟಿದ್ದಾರೆ. ಈಗ ನಾನು ಲೆಕ್ಕ ಹಾಕ್ತಾರೆ ಕೆಲ, ನಾನು ಅವರ ಡೈಲಿ ಅವರು ಇದು ಅದೃಷ್ಟ ಬಿಡಿ, ಡೈಲಿ 1 ಲಕ್ಷ ಅಂತ ಸರ್. ನನಗೆ ಆಶ್ಚರ್ಯ ಸರ್, 1 ಲಕ್ಷ 30,000 ಅದು ಇಡೀ ಪಿಕ್ಚರ್ಗಪ್ಪ, ಒಂದು ದಿನಕ್ಕಲ್ಲ, ಇಡೀ ಪಿಕ್ಚರಿಗೆ. ಇವತ್ತು 1 ಲಕ್ಷ ಅಂತ ಕೇಳ್ತಾರೆ. ಮೊನ್ನೆ ಬಂದವರು ಏನು ಸಾಧನೆ ಮಾಡಿದ್ದಾರೆ, ನಮ್ಮ ಕಷ್ಟಪಟ್ಟಿದಾರ? ಏನೂ ಇಲ್ಲ. ಮೊನ್ನೆ ಬಂದವರು 1 ಲಕ್ಷ ದಿನಕ್ಕೆ ಅಂತ ಕೇಳ್ತಾರಲ್ಲ. ನಾವೆಲ್ಲ ಆದರೆ ಇಷ್ಟು ವರ್ಷ ನಾವು ಕಲೆಗಾಗಿ ದುಡಿದ್ವಿ, ದುಡ್ಡಿಗೋಸ್ಕರ ದುಡಿಲಿಲ್ಲ. ನಾವು ದುಡ್ಡಿನ ಲೆಕ್ಕನೇ ಇರಲಿಲ್ಲ. ನಾವು ಕಲೆ ಬಣ್ಣ ಕ್ಯಾರೆಕ್ಟರ್ಗಳು ಬಿಟ್ವಿ. ಇವತ್ತಿನವರೆಲ್ಲ 1 ಲಕ್ಷ ಅಂತಾರೆ. ನಾವು ಕೇಳಿ ಸುಮ್ಮನೆ ಆಗ್ಬಿಡ್ತೀವಿ. ನಮಗೆ 1 ಲಕ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಇವ್ಕೊಳ್ಳೋಕ್ಕೆ ಅಂದರೆ ಅದೃಷ್ಟ. ಟೈಮ್, ಸಮಯ, ಸಂದರ್ಭ ಅಂತ ಇರುತ್ತಲ್ಲ, ಅದು ಅವ್ರ ಟೈಮ್ ನಡೀತಾ ಇದೆ.